ಅಂತ ಹೇಳಿ. ಯಾವುದೇ ರೀತಿಯ ಸಮಸ್ಯೆಗಳು ಆಗಲಾರ್ದಂಗೆ ಅರ್ಹ ಮತದಾರರ ಹೆಸರನ್ನು ಮತದಾರರ ಯಾದಿಯಿಂದ ಸ್ಕಿಪ್ ಆಗಲಾರ್ದಂಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಎಲ್ಲ ಸಾರ್ವಜನಿಕರದ್ದು ಹೌದು, ಮತ್ತು ಮತಗಟ್ಟೆ ಅಧಿಕಾರಿಗಳ ಏಜೆಂಟ್ಗಳು ಮತ್ತು ಚುನಾವಣಾಧಿಕಾರಿಗಳಾಗಿ ನಮ್ಮೆಲ್ಲರದ್ದು ಜವಾಬ್ದಾರಿಯಾಗಿರ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ನಗರಸಭೆ ಜಮಖಂಡಿಯಲ್ಲಿ ಸುಮಾರು 65,000ಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಇರ್ತದೆ. ಇಲ್ಲಿ ಜನರಿಗೆ ಅವೇರ್ನೆಸ್ ಆಗಬೇಕು, ಏನು ಎಕ್ಸಾಕ್ಟ್ಲಿ ಯಾಕೆ ಬೂತ್ ಲೆವೆಲ್ ಆಫೀಸರ್ ಎಲ್ಲ ಮನೆಗಳಿಗೆ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಪರಿಚಯ ಆಗಲಿ ಅಂಥೇಳಿ ನಾವು ಎಲ್ಲ ಸಹಾಯವಾಣಿ ಕೇಂದ್ರಗಳು, ಫೆಸಿಲಿಟಿ ಸೆಂಟರ್ಗಳಿಗೆ ವಿಸಿಟ್ ಮಾಡಿದ್ದೀವಿ. ಇವತ್ತು ಇಲ್ಲಿ ನಮ್ಮ ಜಮಖಂಡಿ ನಗರದಲ್ಲಿ 9 ಫೆಸಿಲಿಟಿ ಸೆಂಟರ್ಗಳನ್ನು ಓಪನ್ ಮಾಡಿದ್ದೀವಿ. ಎಲ್ಲ ವಾರ್ಡ್ಗಳನ್ನು ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಲೈಕ್ ಇಲ್ಲಿ ಸುಮಾರು ಒಂದು 7-8 ಪೋಲಿಂಗ್ ಸ್ಟೇಷನ್ಗಳು ಬರ್ತವೆ. ಈ 7-8 ಪೋಲಿಂಗ್ ಸ್ಟೇಷನ್ಗಳ ಮತದಾರರು ನಿಮಗೆ ಏನು ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇರ್ತದನ್ನು ತಾವು ಬಂದು ಇಲ್ಲಿ ಅಡ್ರೆಸ್ ಮಾಡ್ಕೋಬೋದು, ತಾವು ತಮ್ಮ ಗ್ರಿವ್ಯಾನ್ಸಸ್ಸನ್ನು ಇಲ್ಲಿ ಕೇಳ್ಕೋಬೋದು. ಸೊ ಅದನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ನಾವು ಮಾಡಿರೋದು. ಇನ್ನು ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಒಂದೇನು ಕಂಡೀಷನ್ ಅದ ಅಂತಂದ್ರೆ, ಅವರು ಕಡ್ಡಾಯವಾಗಿ ಈ ಎನ್ಯುಮರೇಷನ್ ಫಾರ್ಮ್ಗಳನ್ನು ಮನೆಗೆ ಹೋಗಿನೇ ಹಂಚಿಕೆ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ನನಗೆ ಬೂತ್ ಲೆವೆಲ್ ಏಜೆಂಟ್ಗಳು ಇಲ್ಲಿ ಪಕ್ಷಾತೀತವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ. ಇದೇ ಪಕ್ಷ ಯಾಕಂದರೆ ಎಲ್ಲರ ಉದ್ದೇಶ ಇರೋದು ಅರ್ಹ ಮತದಾರರ ಹೆಸರನ್ನು ಉಳಿಸ್ಕೊಳ್ಳೋದು. ಇಲ್ಲಿ ಯಾವುದೇ ಪಕ್ಷ ಇರಲಿ, ಅವರೆಲ್ಲರದು ಉದ್ದೇಶ ಏನದ ಅಂದ್ರೆ ನಮ್ಮ ವೋಟರ್ಸ್ ಹೆಸರು ಮಿಸ್ ಆಗಬಾರ್ದು, ಅವರಿಗೆ ಬರುವಂಥ ಯಾವುದೇ ಸವಲತ್ತುಗಳು ಮಿಸ್ ಆಗಬಾರ್ದು ಅನ್ನೋದು ನಿಮ್ಮ ಉದ್ದೇಶನೂ ಅದೇ, ನನ್ನ ಉದ್ದೇಶನೂ ಅದೇ, ಚುನಾವಣಾ ಆಯೋಗ ಸರ್ಕಾರದ ಉದ್ದೇಶನೂ ಇದೇ ಆಗಿರ್ತದೆ. ಸೊ ಆ ಒಂದು ಉದ್ದೇಶಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಎಲ್ಲ ಮತಗಟ್ಟೆ ಅಧಿಕಾರಿಗಳು ಮನೆಗೆ ಹೋಗಿ ಹಂಚಿಕೆಯನ್ನು ಮಾಡ್ತಾರೆ. ಈಗ ನಿಮಗೆಲ್ಲ ಗೊತ್ತಿರುವಂಗೆ ಇವಾಗ ಅಟ್ ಪ್ರೆಸೆಂಟ್ 4 ಗಂಟೆ ರಿಪೋರ್ಟನ್ನು ನೋಡಿದಾಗ 2,30,000 ವೋಟರ್ಸ್ ನಾವು ಜಮಖಂಡಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ 92,000 ವೋಟರ್ಸ್ಗಳ ಎನ್ಯುಮರೇಷನ್ ಫಾರ್ಮ್ಗಳನ್ನು ಹಂಚಿಕೆ ಮಾಡಿದ್ವಿ. ಮುಂಜಾನೆ ಅಲ್ಲಿ ಮಾಡುವಾಗ ನಾವು 84,000 ಇದ್ವಿ, 92,000. ಅಂದರೆ ನಮ್ಮ ಅಧಿಕಾರಿಗಳೆಲ್ಲ ಬಹಳ ನಿಷ್ಠೆಯಿಂದ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕತ್ತಾರ, ಮನೆಗೆ ಹೋಗಿನೇ ಹಂಚಿಕೆ ಮಾಡ್ಲಿಕ್ಕತ್ತಾರ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೈಯೆಸ್ಟ್ ನಾವು ಎನ್ಯುಮರೇಷನ್ ಫಾರ್ಮ್ಗಳನ್ನು ಹಂಚಿಕೆ ಮಾಡಿದ್ದೀವಿ. ಇನ್ನು ಎಲ್ಲರೂ 20%, 30% ಇರುವಾಗ ನಾವು 40% ರೀಚ್ ಆಗಿದ್ದೀವಿ. ಮೇ ಬಿ ಇವತ್ತು ಸಂಜೆವರೆಗೆ 1 ಲಕ್ಷ ಹಂಚಿಕೆ ಮಾಡಿ ಮುಗಿಸ್ತೀವಿ. ಸೊ ನಿಮಗೆಲ್ಲರಿಗೂ ಇನ್ನೂ ಒಂದಿಷ್ಟು ಜನರಿಗೆ ನಮಗಿನ್ನೂ ಫಾರ್ಮ್ಸ್ಗಳು ಬಂದಿಲ್ಲ ಅಂತ ನೀವು ಹೇಳ್ತಿರ್ಬೋದು. ದಯವಿಟ್ಟು ತಾಳ್ಮೆಯಿಂದ ಕಾಯಿರಿ. ಇನ್ನೊಂದು 2-3 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಫಾರ್ಮ್ಗಳನ್ನು ಹಂಚಿಕೆ ಮಾಡುವ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ. ನಿಮ್ಮೆಲ್ಲರಿಗೂ ಫಾರ್ಮ್ಗಳು ಬರ್ತವೆ. ಈಗ ಬಂದಿರುವಂಥ ಫಾರ್ಮ್ಗಳನ್ನು ವಾಪಸ್ ಕೊಡೋ ತವಕದಲ್ಲಿಯೂ ನೀವು ಇದ್ದೀರಿ. ಆದಷ್ಟು ಬೇಗ ತುಂಬಿ ಕೊಡಬೇಕು ಅಂತ ಹೇಳಿ ನಮಗಿನ್ನೂ 30 ಜುಲೈ ತನಕ ಸಮಯ ಇದ್ರೂ ಸಹ ನಾವು ಈ ಫೆಸಿಲಿಟಿ ಸೆಂಟರ್ಗಳನ್ನು ಮಾಡಿರೋದೇ ಈ ಕಾರಣಕ್ಕೆ. ನಿಮಗಿರುವಂಥ ಗೊಂದಲಗಳನ್ನು, ಯಾವ ಕಾಲಮ್ ಒಳಗೆ ಯಾರನ್ನ ಹಾಕಬೇಕು, ಯಾವ ಹೆಸರನ್ನು ಹಾಕಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದಕ್ಕೇ ಈ ಫೆಸಿಲಿಟಿ ಸೆಂಟರ್ಗಳನ್ನ ನಾವು ಓಪನ್ ಮಾಡೀವಿ. ಇಲ್ಲಿ ಆ್ಯಕ್ಚುಲಿ ಏನು ವರ್ಕ್ ಆಗ್ತದೆ ಅಂದ್ರೆ, 2002ರಲ್ಲಿ ವೋಟರ್ ಲಿಸ್ಟ್ ಒಳಗೆ ಹೆಸರು ಇತ್ತು ಅಂತಂದರೆ ಇಡೀ ನಿಮಗೆ ಜಮಖಂಡಿ ಒಳಗೆ ಇದ್ರಿ ಅಂದ್ರೆ ಜಮಖಂಡಿದು ಸಿಗ್ತದೆ. ಇಡೀ ರಾಜ್ಯಾದ್ಯಂತ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಆ ಮತದಾರ ಇದ್ದ 2002ರೊಳಗಿದ್ದ ಅಂತಂದ್ರೆ ಹೆಸರಿನ ಮೂಲಕನೂ ಸರ್ಚ್ ಮಾಡಿ ನಮ್ಮವರು ಗುರುತಿಸಿ ಅದನ್ನು ಟಿಕ್ ಮಾಡಿನೂ ಇಡ್ತಾರೆ. ಈಗಾಗಲೇ ನಾವು ಸುಮಾರು 99% ಮ್ಯಾಪಿಂಗ್ ಮಾಡಿದ್ದೀವಿ. ಆ ಮ್ಯಾಪಿಂಗ್ ಒಳಗೂ ಸಹ BLO ಆ್ಯಪ್ ಒಳಗೆ ಸಿಗ್ತದೆ. ಸೊ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸರಳೀಕರಣ ಮಾಡಿ ಚುನಾವಣಾ ಆಯೋಗ ಈ ವಿಷಯವನ್ನು ತಮ್ಮ ಮುಂದೆ ತಗೊಂಡು ಬಂದಿದೆ. ಇದನ್ನೀಗ ನಾವು ಯಾವ ರೀತಿ ಕೆಲಸವನ್ನು ಮಾಡಿಸ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕರಿಗಿರುವಂಥ ಗೊಂದಲವನ್ನು ನಾವು ಮೊದಲನೇದು ತೆಗೆದು ಹಾಕಬೇಕು. ನಿಮ್ಮ ಮತದಾರರ ಹೆಸರು ಹೋಗ್ತದೆ ಅನ್ನೋದೇನೋ ಅವ್ರ ಹತ್ರ ಐತಿ, ಅದನ್ನು ತೆಗೆದು ಹಾಕಬೇಕು.